ನಮಸ್ಕಾರ. ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಅಂಬರೀಶ್. ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳದ ಕಾರ್ಯಕರ್ತರು ಮತ್ತು ಹಿಂದೂ ಕಾರ್ಯಕರ್ತರು ಸೇರಿ ಇವತ್ತು ಸರ್ಕಾರಕ್ಕೆ ಒಂದು ಮನವಿಯನ್ನು ಸಲ್ಲಿಸಿದರು. ಹಲವಾರು ಕಸಾಯಿಖಾನೆಗಳು ಅನಧಿಕೃತವಾಗಿವೆ, ಅವುಗಳ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು, ಹಾಗೆ ಗೋ ಹತ್ಯೆಯನ್ನ ಹೆಚ್ಚು ಮಾಡಲಾಗ್ತಿದೆ, ಅವುಗಳ ತಡೆಯುವ ನಿಟ್ಟಿನಲ್ಲಿ ಕಾನೂನು ಕ್ರಮ ಜರುಗಿಸಬೇಕು ಎಂಬ ಒಂದು ಮನವಿಯನ್ನ ಸರ್ಕಾರಕ್ಕೆ ತಹಸೀಲ್ದಾರ್ ಮೂಲಕ ಸಲ್ಲಿಸಲಾಯಿತು. ಬನ್ನಿ ಯಾರೆಲ್ಲ ಏನ್ ಹೇಳಿದ್ರು ಅಂತ ನೋಡಿ ಬರೋಣ. ಅಕ್ರಮವಾಗಿ ಕಸಾಯಿಖಾನೆಗಳನ್ನ ನಡೆಸತಕ್ಕಂತ ದುಷ್ಕರ್ಮಿಗಳಿಗೆ, ಅಕ್ರಮವಾಗಿ ಕಸಾಯಿಖಾನೆಗಳನ್ನ ನಡೆಸತಕ್ಕಂತ ದುಷ್ಕರ್ಮಿಗಳಿಗೆ ಹತ್ಯೆ ಮಾಡುವ ಮೂಲಕ ಹಿಂದೂಗಳ ಭಾವನೆಗಳಿಗೆ ಧಕ್ಕಿರ್ತಕ್ಕಂತ ದುಷ್ಕರ್ಮಿಗಳಿಗೆ, ಹತ್ಯೆ ಮಾಡುವ ಮೂಲಕ ಭಾರತೀಯ ಮೂಲ ಸಂಪ್ರದಾಯವನ್ನ ಹತ್ತಿಕ್ತಾ ಇರ್ತಕ್ಕಂತ ದುಷ್ಕರ್ಮಿಗಳಿಗೆ ಆತ್ಮೀಯ ಬಾಂಧವರೇ, ಇವತ್ತಿನ ದಿವಸ ನಾವೆಲ್ಲ ವಿಶ್ವ ಹಿಂದೂ ಪರಿಷತ್ತು ಬಜರಂಗ ದಳ ರಾಮದುರ್ಗ ಪ್ರಖಂಡದ ವತಿಯಿಂದ ಈ ಒಂದು ಪ್ರತಿಭಟನಾ ರ್ಯಾಲಿಯನ್ನ ಹಮ್ಮಿಕೊಂಡಿದ್ದು. ಉದ್ದೇಶ ಏನು ಅಂತಂದ್ರೆ, ರಾಮದುರ್ಗ ತಾಲೂಕಿನ ತುಂಬಾ ಅವ್ಯಾಹತವಾಗಿ ನಡೀತಾ ಇರ್ತಕ್ಕಂತಹ ಗೋ ಹತ್ಯೆ ಆಗಿರ್ಬೋದು, ಆಮೇಲೆ ಯಾವುದೇ ತರಹದ ಕಾನೂನಿನ ಇದು ಇಲ್ಲಾರಂಗೆನೆ ಕಾನೂನಿನ ವಿರೋಧವಾಗಿ ನಡೀತಾ ಇರ್ತಕ್ಕಂತ ಎಲ್ಲೆಲ್ಲಿ ಸ್ಲಾಟರ್ ಹೌಸ್ಗಳಿದಾವೆ, ಕಸಾಯಿಖಾನೆಗಳಿದಾವೆ, ಅವುಗಳನ್ನ ಬಂದ್ ಮಾಡಬೇಕು, ಹಾಗೂ ಅಲ್ಲಿರ್ತಕ್ಕಂತಹ ಗೋಗಳನ್ನ ಗೋಶಾಲೆಗಳ ಸುಪರ್ದಿಗೆ ಒದಗಿಸಬೇಕು ಅನ್ನುವಂತ ಕಾರಣಕ್ಕೆ ಇವತ್ತಿನ ದಿವಸ ಈ ಒಂದು ಪ್ರತಿಭಟನಾ ರ್ಯಾಲಿಯನ್ನ ಹಮ್ಮಿಕೊಂಡಿದ್ದೇವೆ. ಗೋತಾಯಿಯನ್ನು ನಾವು ನಮ್ಮ ಹಿಂದೂ ಪರಂಪರೆಯಲ್ಲಿ ತಾಯಿಯ ಸ್ವರೂಪದಲ್ಲಿ ನಾವು ನೋಡ್ತಾ ಇದ್ದೀವಿ. ಈಗಾಗ ಬಂದ ಸುದ್ದಿ ಪ್ರಕಾರ ನಮ್ಮ ರಾಮದುರ್ಗ ತಾಲೂಕಿನಲ್ಲಿ ಕಸಾಯಿಖಾನೆಗಳು ಸಾಕಷ್ಟು ಗೋವುಗಳನ್ನು ಅಕ್ರಮವಾಗಿ ತಂದು ಸಂಗ್ರಹಿಸುವ ಅಧಿಕೃತ ಮಾಹಿತಿ ಬಜರಂಗ ದಳಕ್ಕೆ ಬಂದಿದೆ ಮತ್ತು ನಮ್ಮ ಯುವ ಕಾರ್ಯಕರ್ತರಿಗೂ ಗುರ್ತಾಗಿದೆ. ಮುಂದೆ ಬರುವಂತಹ ದಿನಗಳಲ್ಲಿ ಅದು ಬಂದ್ ಆಗ್ಬೇಕು. ಸರ್ಕಾರ ಅದು ಬಂದ್ ಆಗಿಲ್ಲ ಅಂದ್ರೆ ಕಾನೂನು ಪಾಲಕರು ಅದನ್ನ ನೋಡ್ಕೋಬೇಕು, ಅದು ಬಂದ್ ಆಗ್ಬೇಕು. ಮತ್ತ ಅವು ಏನ್ ಗೋಗಳು ಅದಾವು ಅವು ಗೋಶಾಲೆಗೆ ಹಸ್ತಾಂತರ ಮಾಡ್ಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಮತ್ತು ಭವಿಷ್ಯದಲ್ಲಿ ಯಾವುದೇ ಈ ತರಹದ ಗೋ ಹತ್ಯೆ ನಡೆಯದಂತೆ ಕಟ್ಟುನಿಟ್ಟವಾಗಿ ಕ್ರಮ ಜರುಗಿಸ್ಬೇಕಂತೇಳಿ ತಮ್ಮಲ್ಲೇ ಕೇಳ್ಕೊತಾ ಇದ್ದೀನಿ. ಬೋಲೋ ಗೌ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಒಂದೇ. ಇವತ್ತಿನ ದಿವಸ ನಾವು ಗೋ ಹತ್ಯೆಯ ಒಂದು ಕಾನೂನನ್ನ ಉಲ್ಲಂಘಿಸಿದ್ದವರಿಗೆ ಅದನ್ನ ಉಲ್ಲಂಘಿಸಲ್ದಂಗೆ ಕಾನೂನು ಕಟ್ಟಳೆ ಕಾಪಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ನಾವು ತಹಸೀಲ್ದಾರ್ ಸಾಹೇಬರ ಮೂಲಕ ಸರ್ಕಾರಕ್ಕೆ ಒಂದು ಮನವಿಯನ್ನ ಅರ್ಪಿಸ್ತಾ ಇದ್ದೇವೆ. ನೆರೆದಿರ್ತಕ್ಕಂಥ ಎಲ್ಲರಿಗೂ ಮತ್ತೊಮ್ಮೆ ಮುಗಿದೊಮ್ಮೆ ನಾನು ನಮಸ್ಕಾರಗಳನ್ನ ಸಲ್ಲಿಸ್ತಾ ಇದ್ದೇನೆ. ನಮ್ಮ ಕಾನೂನುಗಳು ಹೆಂಗದವಂತಂದ್ರೆ, ಏನೋ ಭಾರತ ದೇಶ ಬಹಳ ಒಳ್ಳೆಯದು, ಅದಕ್ಕೆ ಮೇರಾ ಭಾರತ್ ಮಹಾನ್ ಅಂತಾರೆ. ಭಾರತ ದೇಶದ ಕಾನೂನುಗಳು ಇನ್ನೂ ಒಳ್ಳೆಯದವು, ಆದ್ರೆ ಎಲ್ಲವೂ ಉಲ್ಲಂಘಿಸಲ್ಪಡುತ್ತವೆ ಅಂತಕ್ಕಂಥದ್ದು. ಹೆಂಗ ಇದಕ್ಕ ಇನ್ನೊಂದು ಮಾತು ಏನ್ ಹೇಳ್ತೇನೆ ಅಂತಂದ್ರೆ, ಆಪರೇಷನ್ ಈಸ್ ಸಕ್ಸಸ್ಫುಲ್ ಬಟ್ ದ ಪೇಷಂಟ್ ಡೆಡ್ ಅಂತ ತಿಳ್ಕೊಂಡು. ಹಂಗ ಏನೈತಿ, ಇವತ್ತ ನಮ್ಮ ಕಾನೂನುಗಳು ಚಲೋ ಅದಾವು, ಆದ್ರೆ ಅವುಗಳ ಸ್ವರೂಪ ಅದು ಕಾಗದದಲ್ಲಿ ಮಾತ್ರ ಐತಿ. ಅವು ಕಾರ್ಯರೂಪಕ್ಕೆ ಜನಮನದಲ್ಲಿ ಆಗ್ಲಿ ಅಥವಾ ಜನರಿಂದ ಅವುಗಳನ್ನ ರಕ್ಷಣೆ ಮಾಡೋದಾಗ್ಲಿ ಮತ್ತು ಕಾನೂನು ಪಾಲಕರಿಂದನೂ ಕೂಡ ಸರಿಯಾಗಿ ಆಗಿಲ್ಲ ಅಂತಕ್ಕಂಥದ್ದು. ಇದಕ್ಕೆ ಅನೇಕ ಕಾರಣಗಳು ಇರಬಹುದು. ಆದ್ರೆ ನಾವು ಏನ್ ಮಾಡ್ಲಿಕ್ಕೆ ಹೊರಟಿದ್ದೇವೆ ಅಂತಕ್ಕಂಥದ್ದು ಇದಕ್ಕ ಒಂದು ಉದಾಹರಣೆ ಇನ್ನೊಂದು ಕೊಡ್ತೇನೆ ಒಗ್ಗಟ್ಟಿನ ಬಗ್ಗೆ. ಏನಪ್ಪಾ ಅಂತಂದ್ರೆ, ಏನೋ ಒಬ್ಬ ಯಾಂಕ ನಾವಿದ್ದ, ಅವಾಗ ಮುಗನ್ಯಾಗ ಒಂದ್ ನೊಣ ಬಂದ್ ಹೋಗ್ತಿ, ಅದು ಶೀನಾತ್. ಅದಕ್ಕ ಯಾಂಕ ನೊಣ ಶೀನ ಅಷ್ಟ ಬಂದ್ ಕೊಡ್ಲಿ ಅಂತಂದ್ರ ನಾವೇನ್ ಮಾಡಕತ್ತೇವ, ಒಬ್ಬ ಬಂದಿದ್ದಂದ್ರ ಅವ್ನ ದುಬ್ಬ ಬಡದ ಇಲ್ಲೇ ನಿಂದ್ರ ಅಂತ ಹೇಳ್ತೇವೆ. ಆದ್ರೆ ಬಹಳಷ್ಟು ಜನ ಜವಾಬ್ದಾರಸ್ಥರು ಇನ್ನೂ ಹಾಗೆ ಇದ್ದಾರೆ. ಎಲ್ಲರೂ ಜವಾಬ್ದಾರಿ ತಗೋಬೇಕಂತ ಅರ್ಥಿದೆ, ಯಾಂಕ ನೊಣ ಶೀನ ಆಗ್ಬಾರ್ದು ಅಂತಕ್ಕಂಥದ್ದು. ಅದಕ್ಕೆ ನಾವೆಲ್ಲರೂ ಈ ಒಂದು ಕಾರ್ಯಕ್ಕಾಗಿ ಗಟ್ಟಿಯಾಗಿ ಬರಬೇಕು ಅಂತಕ್ಕಂಥದ್ದು. ಅದಕ್ಕೆ ಈ ಕಾನೂನು ಹೆಂಗಪ್ಪ ಅಂತಂದ್ರೆ 2020 ವಿಧಾನಸಭೆ ವಿಧೇಯಕದಲ್ಲಿ ಸಂಖ್ಯೆ 69ರಲ್ಲಿ ಇದು ಇದೆ ಅಂತಕ್ಕಂಥದ್ದು ಐತೆ ಅನ್ನುವಂಥದ್ದಂತೂ ಕರೆನ. ಮತ್ ಪಾಲನೆ ಯಾಕಾಗಲಿಲ್ಲ ಅಂತಕ್ಕಂಥದ್ದು ಇದನ್ನ ನಮ್ಮ ಒಂದು ಆತ್ಮಶೋಧನೆ ನಾವು ಮಾಡ್ಕೋಬೇಕು. ನಾವು ಭಾರತೀಯರು, ನಮ್ಮ ಮೂಲ ಸಂಸ್ಕೃತಿ, ನಮ್ಮ ಗೋವು, ನಮ್ಮ ಧರ್ಮ ಸಂಸ್ಕೃತಿ, ನಮ್ಮ ಪದ್ಧತಿ, ನಮ್ಮ ಮೌಲ್ಯಗಳು, ಋಷಿಮುನಿಗಳ ಒಂದು ಪರಂಪರೆ, ಇದ್ರ ಬಗ್ಗೆ ನಾವು ಒತ್ತು ಕೊಡ್ಬೇಕಾದ್ರೆ ಇವತ್ತಿನ ದಿವಸ ಯಾರು ಅವ್ರು ಮಾಡ್ತಾರೆ ಬಿಡ್ರಿ ಅಂತ ಅನ್ನೋದಂಥದ್ದಲ್ಲ. ಸಂಗೊಳ್ಳಿ ರಾಯಣ್ಣಾಗ್ಲಿ ಅಥವಾ ಸಮರ್ಥ ರಾಮದಾಸರಂತವ್ರಾಗ್ಲಿ ಅಥವಾ ಶಿವಾಜಿ ಮಹಾರಾಜರಂತವ್ರಾಗ್ಲಿ ಅವ್ರು ಹುಟ್ಟಬೇಕಪ್ಪ ಮತ್ತೆ ಅನ್ನುವಂಥದ್ದಾದ್ರೆ ನಮ್ಮ ಮನ್ಯಾಗ ಅಂತಂತಂದು
ಒಬ್ಬ ಒಂದ್ ಏನಂತಾನೆ ಬ್ಯಾಡ್ರಿಪ್ಪ ಎಲ್ಲಿ ಸಬರಿ ಮತ್ತೊಬ್ಬರ ಮನೆಯಾಗ ಹುಟ್ಲಿ ಅನ್ನುವಂಥದ್ದು ಈ ಮಾನಸಿಕತೆ ನಮ್ದು ಹೋಗ್ಬೇಕಾಗೈತಿ. ಅದಕ್ಕೆ ಏನೈತಿ ನಾವೆಲ್ಲರೂ ಇವತ್ತಿನ ದಿವಸ ನಮ್ಮತನವನ್ನ ಕಾಪಾಡುವುದಕ್ಕೋಸ್ಕರವಾಗಿ ಎದ್ದು ಬರಬೇಕು ಅನ್ನುವಂಥದ್ದು. ಇನ್ನೊಂದು ಮಾತು ಏನಪ್ಪಾ ಅಂತಂದ್ರೆ ನಿದ್ದೆ ಮಾಡುವಂತವ್ರನ್ನ ಎಬ್ಬಿಸಬಹುದು, ಆದ್ರ ನಿದ್ರೆ ಸೋಗ್ ಹಾಕೊಂಡಿರ್ತಕ್ಕಂಥ ಮನುಷ್ಯನನ್ನ ಯಾವತ್ತೂ ಎಬ್ಬಿಸ್ಲಿಕ್ಕೆ ಆಗೋದಿಲ್ಲ. ಮಾನ್ಯ ತಹಸೀಲ್ದಾರರ ಅವಗಾಹನೆಯಲ್ಲಿ ಈ ವಿಷಯ ಅಕ್ರಮ ಗೋವು ಸಾಗಾಟ ಹಾಗೂ ಗೋ ಹತ್ಯೆ ಆಗದಂತೆ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳುವ ಕುರಿತು ಮಾನ್ಯರೇ, ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಭಾರತದ ಮೂಲ ಸಂಸ್ಕೃತಿಯಂತೆ ಗೋವನ್ನು ತಾಯಿ ಎಂದು ಆರಾಧಿಸುವ ಸನಾತನ ಪರಂಪರೆ ಹಾಗೂ ಮುಕ್ಕೋಟಿ ದೇವತೆಗಳಿಗೆ ಆಶ್ರಯ ನೀಡಿ ನಮಗೆ ಆರಾಧ್ಯವಾಗಿರುವ ಗೋವನ್ನು ಹತ್ಯೆ ಮಾಡುವುದು ಒಂದು ಕೊಲೆಯ ಅಪರಾಧವೆಂದು ಭಾವಿಸುವ ಭಾವನಾಜೀವಿಗಳು ಹಿಂದೂಗಳು ಈ ವಿಚಾರವನ್ನು ಎತ್ತಿ ಹಿಡಿಯುವ ಕಾರಣ ಕರ್ನಾಟಕ ಜಾನುವಾರು ಹತ್ಯೆ ಪ್ರತಿಬಂಧಕ ಮತ್ತು ಸಂರಕ್ಷಣಾ ವಿಧೇಯಕ 2020ರ ವಿಧಾನಸಭೆಯ ವಿಧೇಯಕ ಸಂಖ್ಯೆ 69 ಎಂಬ ಆದೇಶವಿದ್ದರೂ ಅದನ್ನು ಗಾಳಿಗೆ ತೂರಿ ಅವ್ಯಾಹತವಾಗಿ ರಾಮದುರ್ಗ ತಾಲೂಕಿನಲ್ಲಿ ಗೋಹತ್ಯೆ ನಡೆಯುತ್ತಿದ್ದು ಈ ವಿಚಾರವು ಹಿಂದೂಗಳ ತಾಳ್ಮೆಯನ್ನು ಕೆಣಕುತ್ತಿದೆ. ಬಾಬಾ ಸಾಹೇಬರ ಸಂವಿಧಾನದ ಮೇಲೆ ನಂಬಿಕೆಯನ್ನು ಇಟ್ಟುಕೊಂಡು ನಾವು ಈ ಮನವಿಯ ಮೂಲಕ ಮೇಲಿನ ಕಾನೂನು ತಾಲೂಕಿನಲ್ಲಿ ಕಟ್ಟುನಿಟ್ಟಾಗಿ ಪಾಲನೆಯಾಗುವ ನಿಟ್ಟಿನಲ್ಲಿ ಅಗತ್ಯ ಕ್ರಮಗಳನ್ನು ಕೈಗೊಳ್ಳುತ್ತೀರಿ ಎಂದು ಭಾವಿಸುತ್ತೇವೆ. ಈಗಾಗಲೇ ರಾಮದುರ್ಗ ತಾಲೂಕಿನಲ್ಲಿರುವ ಕಸಾಯಿಖಾನೆಗಳಲ್ಲಿ ಸಾಕಷ್ಟು ಗೋವುಗಳನ್ನು ಅಕ್ರಮವಾಗಿ ತಂದು ಸಂಗ್ರಹಿಸಿರುವ ಅಧಿಕೃತ ಮಾಹಿತಿ ಬಜರಂಗ ದಳಕ್ಕೆ ಇದ್ದು ಕಾನೂನು ಪಾಲಕರು ಆ ಗೋವುಗಳನ್ನು ಗೋಶಾಲೆಗಳಿಗೆ ಹಸ್ತಾಂತರ ಮಾಡಿಸಬೇಕು ಹಾಗೂ ಭವಿಷ್ಯದಲ್ಲಿ ಯಾವುದೇ ತರಹದ ಗೋಹತ್ಯೆ ನಡೆಯದಂತೆ ಕಟ್ಟುನಿಟ್ಟಿನ ಕ್ರಮ ಜರುಗಿಸಬೇಕಾಗಿ ವಿನಂತಿ. ವಂದನೆಗಳೊಂದಿಗೆ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳ ರಾಮದುರ್ಗ ಪ್ರಖಂಡದ ಅಧ್ಯಕ್ಷರೇ, ಕಾರ್ಯದರ್ಶಿಗಳೇ ಹಾಗೂ ಸಂಘಟನೆಯ ಎಲ್ಲ ಪದಾಧಿಕಾರಿಗಳೇ, ಇವತ್ತಿನ ದಿವಸ ತಾವು ಒಂದು ಪ್ರತಿಭಟನೆಯ ಮೂಲಕ ಲಿಖಿತ ಮನವಿಯನ್ನ ಕೊಟ್ಟಿದ್ದೀರಿ. ಅಕ್ರಮ ಗೋ ಸಾಗಾಟ ಮತ್ತು ಗೋ ಹತ್ಯೆ ಆಗದಂತೆ ಕ್ರಮ ಕೈಗೊಳ್ಳಬೇಕು ಅನ್ನುವಂತಹ ಕೋರಿಕೆಯನ್ನ ತಾವೆಲ್ಲರೂ ಬಂದು ಸಲ್ಲಿಸಿದ್ದೀರಿ. ಇದಕ್ಕೆ ಸಂಬಂಧಪಟ್ಟ ಇಲಾಖೆಗಳು ಅಂತಂದ್ರೆ ಮುನ್ಸಿಪಾಲಿಟಿ ಇರ್ಬೋದು, ಪೊಲೀಸ್ ಇಲಾಖೆ ಇರ್ಬೋದು, ಅವರೆಲ್ಲರಿಗೂ ಸಹಿತ ತಮ್ಮ ಕೋರಿಕೆಯನ್ನ ನಾನು ಪತ್ರ ಮುಖೇನ ಕಳಿಸ್ಕೊಡ್ತೀನಿ. ಇದ್ರ ಬಗ್ಗೆ ಕ್ರಮ ಕೈಗೊಳ್ಳಿಕ್ಕೆ ಹೇಳ್ತೀನಿ. ಅದಷ್ಟೇ ಅಲ್ಲದೇನೆ ಸಹಿತ ತಮ್ಮ ಮನವಿಯನ್ನ ಜಿಲ್ಲಾಧಿಕಾರಿಗಳಿಗೂ ಸಹಿತ ಕಳಿಸಿಕೊಟ್ಟು ಸರ್ಕಾರದ ಗಮನಕ್ಕೆ ತರುವಂತ ಕೆಲಸ ಮಾಡ್ತಾರೆ. ನಮಸ್ಕಾರಗಳು. ನಮ್ಮ ರಾಮದುರ್ಗ ತಾಲೂಕಾ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ವತಿಯಿಂದ ಇವತ್ತು ಮಾನ್ಯ ತಹಸೀಲ್ದಾರ್ ಸಾಹೇಬರಿಗೆ ಗೋ ಹತ್ಯೆಯನ್ನು ಖಂಡಿಸಿ ನಾವು ಮನವಿಯನ್ನು ಕೊಟ್ಟಿದ್ದೇವೆ. ಅದಕ್ಕಾಗಿ ಈ ಒಂದು ಈ ಕಾರ್ಯಕ್ರಮದಲ್ಲಿ ಬಹಳಷ್ಟು ಜನಸಂಖ್ಯೆ ಸೇರ್ಬೇಕಾಗಿತ್ತು. ಅದಕ್ಕೆ ಸ್ವಲ್ಪ ಎಲ್ಲರೂ ನಾವು ಹಿಂದೂಗಳು ಎಲ್ಲರೂ ಎಚ್ಚೆತ್ತುಕೊಂಡು ಈ ಒಂದು ಗೋ ಹತ್ಯೆಯನ್ನು ಮಾಡ್ತಾರಲ್ಲ ಅವರಿಗೆ ಕಠಿಣವಾದ ಶಿಕ್ಷೆಯನ್ನು ಕೊಡಬೇಕು. ಇದನ್ನು ನಾವು ಅತ್ಯಂತ ಕಠಿಣವಾದ ಶಬ್ದದಿಂದ ಖಂಡಿಸ್ತೇವೆ. ಹಾಗಾಗಿ ನಮ್ಮ ಕಾಯ್ದೆ ಕಾನೂನುಗಳು ಏನಾದಾವಲ್ಲ ಅತ್ಯಂತ ಅವರಿಗೆ ದುಷ್ಕರ್ಮಿಗಳ ಮೇಲೆ ಅತ್ಯಂತ ಅವ್ರನ್ನ ಉಗ್ರವಾಗಿ ಖಂಡಿಸ್ತೇವೆ ಅಂತ ಹೇಳಿಕೆ ಇಲ್ಲೆಲ್ಲರೂ ಅದ್ರ ಪ್ರಕಾರ ಎಲ್ಲರೂ ಹಂಗ ಹೊರ ತೊಗೊಳ್ಬೇಕು. ಅದಕ್ಕೆ ಅಂದಾಗ ಮಾತಾಡ್ತದೆ. ನಮ್ಮ ಸೋಮಶೇಖರ್ ಸೊಳ್ಳೆ ಅವರು ಹೇಳಿದ್ರು ಅದ್ರ ಬರೀ ಕಾಗದ ಅಷ್ಟ ಆಗಬಾರ್ದು, ಅದು ಕಾಯ್ದೆ ರೂಪ ಆಗದೆ ಜಾರಿ ಬಂದ್ರೆ ಎಲ್ಲರಿಗೂ ಇದು ಇದಾಗ್ತದೆ ಅಂತ ಹೇಳಿಕೆ ನಾನು ಇಷ್ಟಪಡ್ತೇನೆ. ನಮ್ಮ ಸನಾತನ ಧರ್ಮದ ಉಳಿವಿಗಾಗಿ ರಕ್ಷಣೆಗಾಗಿ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದಿಂದ ನಮ್ಮ ಹೋರಾಟವನ್ನ ನಾವು ಆರಂಭಿಸಿದ್ದೇವೆ. ನಮ್ಮ ದೇವಸ್ಥಾನಗಳ ರಕ್ಷಣೆಗಾಗಿ ನಮ್ಮ ಹೋರಾಟ ಹೇಗೆ ನಡೆದಿದೆ ಹಾಗೆ ಇವತ್ತು ನಮ್ಮ ಗೋವುಗಳ ರಕ್ಷಣೆಗೆ, ಮಾತೃ ಸ್ವರೂಪಿ ಗೋವುಗಳ ರಕ್ಷಣೆಗೆ ನಾವು ಹೋರಾಟವನ್ನ ಪ್ರಾರಂಭ ಮಾಡಿದ್ದೇವೆ. ರಾಮದುರ್ಗ ತಾಲೂಕಿನಲ್ಲಿ ಗೋವುಗಳ ಹತ್ಯೆ ಆಗ್ತಾ ಇದೆ. ಅದು ಕಸಾಯಿಖಾನೆಗಳು, ಅನಧಿಕೃತ ಕಸಾಯಿಖಾನೆಗಳಲ್ಲಿ ಇದು ಕೆಲಸ ನಡೀತಾ ಇದೆ. ಎಂಥ ಗೋವುಗಳನ್ನ ಹತ್ಯೆ ಮಾಡ್ಬೇಕು ಅನ್ನುವಂಥದ್ದು ಕಾನೂನಿನಲ್ಲಿ ಸ್ಪಷ್ಟವಾಗಿ ತಿಳಿಸಲಾಗಿದೆ. ಅದು ಬಿಟ್ಟು ಒಳ್ಳೆಯ ಗೋವುಗಳನ್ನು ಹತ್ಯೆ ಮಾಡ್ತಾ ಇದ್ದಾರೆ. ಅದು ಅನಧಿಕೃತವಾದ ಕಸಾಯಿಖಾನೆಗಳಲ್ಲಿ ಆ ಗೋವುಗಳ ಹತ್ಯೆ ಆಗ್ತಾ ಇದೆ. ಅದು ನಮಗೆ ಮಾಹಿತಿ ಬಂದ ಪ್ರಕಾರ ನಾವು ಈಗಾಗಲೇ ಮನವಿಯನ್ನು ಕೊಟ್ಟಿದ್ದೀವಿ. ಅದನ್ನ
ನಾವು ಖಂಡಿಸ್ತಾ ಇದ್ದೀವಿ. ಇನ್ನು ಮುಂದೆ ಈ ರೀತಿ ಆಗ್ಲಾರ್ದಂಗ್ ನೋಡ್ಕೋಬೇಕು ಅಂತ ಹೇಳ್ಕೊಂಡು ಇಲ್ಲಿ ಬೇರೆ ಬೇರೆ ಇಲಾಖೆಗಳವ್ರ ಸಂಬಂಧಪಟ್ಟಂತ ಇಲಾಖೆಯವರು ಅದನ್ನ ಎಚ್ಚರಿಕೆ ವಹಿಸ್ಬೇಕನ್ನುವಂತದ್ದು ನಮ್ಮ ಒಂದು ವಿನಂತಿ ಅದ. ಈ ವಿನಂತಿಗೆ ನಾವು ಯಾವ ರೀತಿ ಸ್ಪಂದಿಸ್ತದೆ ಸರ್ಕಾರ ಅನ್ನುವಂತದನ್ನ ನೋಡಿ ಮುಂದೆ ನಾವು ಹೋರಾಟ ಕೈಗೊಳ್ಳುವಂತ ಪ್ರಸಂಗ ಬಂದಲ್ಲಿ ಉಗ್ರವಾದ ಹೋರಾಟವನ್ನು ಕೈಗೊಳ್ತೀವಿ. ಯಾವುದೇ ಕಾರಣಕ್ಕೂ ಗೋ ಹತ್ಯೆ ಆಗುವುದನ್ನ ತಡೆಯುವುದಕ್ಕೆ ಏನ್ ಮಾಡಬೇಕು ಅದೆಲ್ಲವನ್ನೂ ಕ್ರಮ ಕೈಗೊಳ್ತೇವೆ ಅನ್ನುವಂತಹದ್ದನ್ನ ನಾನು ಈ ಸರ್ಕಾರಕ್ಕೆ ತಿಳಿಸುವಂತ ಪ್ರಯತ್ನ ಮಾಡ್ತಾ ಇದ್ದೀನಿ. ಧನ್ಯವಾದ. ಜೈ ಜೈ ಶ್ರೀರಾಮ್. ಏನಪ್ಪಾ ವಿಷಯ ಅಂತಂದ್ರೆ ವಿಶ್ವ ಹಿಂದೂ ಪರಿಷತ್ ಭದ್ರಾನ ವತಿಯಿಂದ ನಾವೆಲ್ಲರೂ ಕೂಡಿ ತಹಸೀಲ್ದಾರ್ ಸಾಹೇಬರಿಗೆ ಗೋ ಹತ್ಯೆ ನಿಷೇಧ ಕಾಯ್ದೆ ಇದ್ರು ಅದನ್ನೆಲ್ಲ ನಾವು ಮಾಡ್ತಿರುವಂತ ಉಗ್ರಗಾಮಿಗಳ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತಾ ಇದೀವಿ. ಆದ ಕಾರಣ ನಾವು ಇಲ್ಲಿ ಒಂದು ಮನವಿ ಮಾಡ್ಕೊಂತ ಏನಪ್ಪಾ ಅಂತಂದ್ರ ರೈತರಿಗೆ ನಾವು ಮೊದ್ಲೇ ಮನವಿ ಮಾಡ್ಕೊಂತೇವೆ. ಯಾಕ ರೈತರ ನಮ್ಮ ಹಸುಗಳ ಮುದುಕಾಗ ವಯಸ್ಸಾಗೈತಿ ಅಂತೇಳಿ ಕಟಬರ್ ಕೊಡೋ ಬದ್ಲಿ ಅದನ್ನ ಗೋಸೆಲಕ್ ಬಿಟ್ರ ಬಾಳ ಒಳ್ಳೇದ್ ಅನ್ಸುತ್ತೆ. ನಾವ್ ಎಷ್ಟೋ ಸರಿ ನಾವು ಗೋ ಗಾಡಿ ಹಿಡಿದ ಟೈಮ್ನಾಗ ರೈತರ ಹೇಳ್ತಾರ ಮಗ ನಾವ್ ವಯಸ್ಸಾಗೈತಿ ನಾವ್ ಮಾರಾಕ್ ಹೋಗಿ ಕೊಡಾಕೊಂತೇವ್ ಅಂತ ಹೇಳ್ತಾರ. ಅದನ್ನ ರೈತರ ತಲೆಯಾಗಿರ್ಬೇಕ. ಈಗ ನಮ್ ತಾಯಿನೂ ವಯಸ್ಸಾಗಂತ ನಾವ್ ಮತ್ತೊಬ್ಬರ ಕಡೆ ಹೋಗಿ ಬಿಡಂಗಿಲ್ಲ ಯಾರು. ಈಗ ಹಸು ಗಟ್ಟಿದ್ದಾಗ ಅವ್ರ ಹಾಲು ಕೊಡಕ್ ನಮ್ಗೆ ಹೆಂಗದ ನಮ್ ತಾಯಿ ಹಾಲು ಕೊಟ್ಟ ನಮಗ ಬೇಸಾಯ ಆ ಟೈಪ್ ಗೋನು ಅದು ವಯಸ್ಸಿದ್ದ ಹಾಲು ಕೊಟ್ಟ ನಮ್ಗೆ ಉಣ್ಸಿರ್ತೈತಿ ಕಾಪಾಡಿರ್ತೈತಿ. ಅದನ್ನ ಎಲ್ರು ರೈತ ತಿಳ್ಕೊಬೇಕ. ನಮ್ಗೇನಂತಾರ ಗಾಡಿ ಹಾಕೋದ್ರ ರೈತರು ನಮ್ಗ ಹೇಳ್ತಾರ ನಮ್ ವಯಸ್ಸಾಗೈತೆ ಆಕಳಕ್ಕ ನಾವ್ ಮಾರಾಕತ್ತೀವಿ ನೀವು ಗೋಶಾಲೆಗೆ ಬಿಟ್ರೆ ನಮ್ಗೆ ಏನ್ ಕೊಡ್ತೀವಿ ಅಂತ ಕೇಳ್ತಾರ. ಅದ್ ಎಲ್ರು ಮನೆ ತಲೆಯಾಗಿರ್ಲಿ. ನಮ್ಗೆ ಹೆಂಗ ನಮ್ ತಾಯಿ ನಾವು ವಯಸ್ಸಾದ್ರೂ ನಾವು ಜೀವ ರಕ್ಷಣೆ ಮಾಡ್ತೀವಿ ಆ ಟೈಪ್ ಗೋಗಳನ್ನು ವಯಸ್ಸಾದ್ರು ಅವನ್ನ ಮನೆಯಾಗ ಸಾಕ್ಬೇಕು ಅಥವಾ ಗೋಶಾಲೆಗೆ ಬಿಡಬೇಕು ಅನ್ನೋ ಒಂದು ಎಲ್ಲಾ ರೈತರು ನಾ ಕೈ ಮುಗಿ ಹೇಳ್ಕೊತೀನಿ. ಯಾರು ಕರೆದ್ರು ಕೊಡಾಕ ಹೋಗ್ಬೇಡ್ರಿ, ಗೋಶಾಲೆಗೆ ಬಿಡ್ರಿ ಅಂತ ಎಲ್ರಿಗೂ ಹೇಳ್ತೀನಿ. ಜೈ ಶ್ರೀರಾಮ್.